ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. 1 ಕೊರಿಂಥ 10ನೇ ಅಧ್ಯಾಯ 1ರಿಂದ 12ವರೆಗೂ ನಾವು ನೋಡಿಕೊಳ್ಳೋದಾದರೆ, ಅರಣ್ಯದಲ್ಲಿ ಇಸ್ರಾಯೇಲರ ಕುರಿತಾಗಿ ನಾವು ನೋಡ್ತೇವೆ. ಅಲ್ಲಿ ದೇವರು ವಿಶ್ವಾಸಿಗಳು ಅವಿಧೇಯತೆ ಮತ್ತು ರಾಜಿ ಮಾಡಿಕೊಂಡಂಥದ್ದನ್ನು ಅಲ್ಲಿ ನಾವು ನೋಡ್ತೇವೆ. ಆದರೆ ಜೀವಿತದ ಬಹುದೊಡ್ಡ ಅಂಶವನ್ನು ನಾವು ಮರೆತು ಬಿಡ್ತೇವೆ. ಅದೇನಪ್ಪ ಅಂತಂದರೆ, ನಾವು ದೇವರೊಂದಿಗೆ ನಡೆಯುವಂಥದ್ದು, ದೇವರೊಂದಿಗೆ ಮುಖಾಮುಖಿಯಾಗುವಂಥದ್ದನ್ನು ನಾವು ಮರೆತು ಬಿಡ್ತೇವೆ ಪ್ರಿಯರೇ. ಬಹುಶಃ ಇದನ್ನು ನೋಡುವುದಾದರೆ ಒಂದು ಅಪನಂಬಿಕೆ. ದೇವರ ಪರಿಪೂರ್ಣ ಚಿತ್ತವನ್ನು ನಾವು ಅನುಭವಿಸೋದಕ್ಕೆ ಆಗ್ತಾ ಇಲ್ವಲ್ಲ ಅನ್ನುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಇಬ್ರಿಯ ಪತ್ರಿಕೆ 7ನೇ ಅಧ್ಯಾಯ 14 ನೀವು ನೋಡಿ, ಅಲ್ಲಿ ದೇವರ ಪರಿಪೂರ್ಣ ಚಿತ್ತ ಅನ್ನುವಂಥದ್ದನ್ನು ನಾವು ನೋಡುತ್ತೇವೆ. ದೇವರ ಪರಿಪೂರ್ಣ ಚಿತ್ತ ಯಾಕೆ ಬೇಕಾಗಿದೆ ಅಂದರೆ, ಒಬ್ಬ ವಿಶ್ವಾಸಿ ತನ್ನ ಜೀವಿತದಲ್ಲಿ ದೇವರ ಪರಿಪೂರ್ಣ ಚಿತ್ತವನ್ನು ಕಳೆದುಕೊಳ್ಳುವುದಕ್ಕೆ ಅನೇಕ ಸಂದರ್ಭಗಳಲ್ಲಿ ಸಾಧ್ಯತೆ ಇದೆ. ಆದರೆ ದೇವರ ಚಿತ್ತ ನಮಗೆ ಬಹು 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 ಮುಖ್ಯ. ಯಾಕೆ ಅಂದರೆ, ದೇವರು ಆತನ ರಕ್ತದಿಂದ ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ ಪ್ರಿಯರೇ. ಆ ಕ್ರಯಕ್ಕೆ ಕೊಂಡುಕೊಂಡಿರುವುದರಿಂದ ನಾವು ಆತನ ಮಕ್ಕಳಾಗಿದ್ದೇವೆ. ಆತನ ಮಕ್ಕಳಾಗಿರುವುದಕ್ಕೆ ಒಂದು ಅಧಿಕಾರ ನಮಗಿದೆ. ಆ ಅಧಿಕಾರ ಎಂಥದ್ದಪ್ಪ ಅಂತಂದರೆ, ಅದು ತಾಯಿ ಮಕ್ಕಳಿಗಿರ್ತಕ್ಕಂಥ ಒಂದು ಸಂಬಂಧ. ಎಲ್ಲ ಸಂಬಂಧಗಳಿಗಿಂತ ಮೇಲಾದಂಥ ಸಂಬಂಧ ದೇವರೊಟ್ಟಿಗೆ ಒಂದು ಐಕ್ಯತೆಯಿಂದ ಇರುವಂಥದ್ದು, ದೇವರೊಟ್ಟಿಗೆ ಮುಖಾಮುಖಿ ನಡೆಯುವಂಥದ್ದು, ದೇವರೊಟ್ಟಿಗೆ ಸಂಧಿಸುವಂಥದ್ದು, ದೇವರೊಟ್ಟಿಗೆ ನಮ್ಮ ಸಂಕಷ್ಟಗಳನ್ನು ಹೇಳಿಕೊಳ್ಳುವಂಥದ್ದು, ದೇವರೊಟ್ಟಿಗೆ ಸಮಾಧಾನ ಚಿತ್ತದಿಂದ ನಾವು ನಡೆಯುವಂತಹದ್ದನ್ನು ನಾವು ಮಾಡಬೇಕಾಗಿದೆ ಪ್ರಿಯರೇ. ಹಾಗಾಗಿ ದೇವರು ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತೇವೆ. ಪ್ರಸ್ತುತ ಈ ಕಾಲಘಟ್ಟದಲ್ಲಿ ನಾವು ನೋಡುವುದಾದರೆ 1 ಯೋಹಾನ 2ನೇ ಅಧ್ಯಾಯ 17ರಲ್ಲಿ ನಾವು ನೋಡ್ತೇವೆ, ಲೋಕವು ಅದರ ಆಸೆಯು ಗತಿಸಿ ಹೋಗ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನ ಸ್ಥಿರವಾಗಿ ಇರುವನು ಮತ್ತು ಸಾಯೋದಿಲ್ಲ. ಈ ಲೋಕ ಅಳಿದು ಹೋಗಬಹುದು, ಈ ಲೋಕ ಗತಿಸಿ ಹೋಗಬಹುದು, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಸ್ಥಿರವಾಗಿರ್ತಾನೆ. ಆದ ಕಾರಣ ನಾವು ನಮ್ಮ ಜವಾಬ್ದಾರಿಯಿಂದ ನಡೆದುಕೊಳ್ಳೋಣ. ಜೀವನದ ಬಗ್ಗೆ ಜ್ಞಾನವಿಲ್ಲದವರಾಗಿ ಇರದೆ ನಾವು ಜ್ಞಾನವಂತರಾಗಿರೋಣ. ಈ ದಿನಗಳು ಬಹಳ ಕಠಿಣವಾದಂಥ ದಿನಗಳು. ಕಠಿಣ ಕಾಲ ಎದುರಾದರೂ ಸಮಯ ಬಹಳ ಬೆಲೆಯುಳ್ಳಂಥದ್ದು, ಸಮಯ ಬಹಳ ಬೆಲೆಯುಳ್ಳದ್ದು. ಅದರಿಂದ ಆ ಬೆಲೆ ಇರತಕ್ಕಂಥ ಸಮಯವನ್ನು ಉಪಯೋಗಿಸಿ ಬುದ್ಧಿಹೀನರಾಗಿ ನಡೆಯೋದು ಬೇಡ. ಕರ್ತನ ಚಿತ್ತ ಏನೆಂಬುದನ್ನು ವಿಚಾರಿಸಿ ಅದರ ಪ್ರಕಾರ ನಡೆಯೋಣ. ಯಾಕಂದರೆ ಎಫೆಸ ಪತ್ರಿಕೆ 5ನೇ ಅಧ್ಯಾಯ 15ರಿಂದ 17 ನಾವು ನೋಡುವುದಾದರೆ, ಅಲ್ಲಿ ದೇವರು ಹೇಳ್ತಾರೆ, ಬುದ್ಧಿಹೀನರಾಗಿ ನಡೆಯುವಂಥದ್ದು ಬೇಡ, ನೀವು ನಡ್ಕೊಳ್ಳುವ ರೀತಿಯನ್ನು ಜಾಗ್ರತೆಯಿಂದ ನೋಡಿಕೊಳ್ಳ್ರಿ ಅಂತೇಳಿ ಹೇಳ್ತಾನೆ. ಜಾಗೃತೆ, ಜ್ಞಾನ ಇರುವವರಾಗಿ ಬುದ್ಧಿಹೀನರಾಗಿ ನಡೆಯುವುದು ಬೇಡ ಎಂಬುದಾಗಿ ಹೇಳ್ತಾನೆ. ಹಾಗಾಗಿ ದೇವರು ನಮ್ಮನ್ನು ನಡೆಸುವವರಾಗಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ಒಪ್ಪಿಸಿಕೊಡ್ತೇವೆ ಸ್ವಾಮಿ, ಸಹಾಯ ಮಾಡಪ್ಪ. ದೇವ ಸಹಾಯ ಮಾಡು, ರಾಜ ಸಹಾಯ ಮಾಡು, ಯೇಸಪ್ಪ ಸಹಾಯ ಮಾಡಪ್ಪ. ದೇವರ ಈ ವರ್ಷದ ಕೊನೆಯ ಕಾಲದಲ್ಲಿದ್ದೇವೆ ಸ್ವಾಮಿ. ದೇವ, ಬರುವಂಥ ವರ್ಷ ನಮ್ಮ ಕುಟುಂಬಗಳಿಗೆ 7 ಲ್ಯಾಬ್ ಚಾನಲ್ ನೋಡ್ತಾರವರಿಗೆ ಆಶೀರ್ವಾದಕರವಾಗಿರಲಿ ಸ್ವಾಮಿ.
ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಅಮೇನ್, ಅಮೇನ್. ಹಲ್ಲೆಲೂಯಾ. ದೇವರು ಒಳ್ಳೆಯವರೇ.